ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮ ಕರ್ತನ ಕರಗಳಲ್ಲಿ ನಮ್ಮನ್ನೆಲ್ಲ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯಕ್ಕೆ ಹೋಗೋಣಂತೆ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಪ್ರತಿ ದಿವಸ ಒಂದೊಂದು ದಿವಸಗಳನ್ನು ಕೊಟ್ಟಂಥ ಆಯುಷ್ ಕಾಲಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಎಲ್ಲ ಪ್ರಾರ್ಥನೆ ನೆನೆಸಿ ಯೇಸುವಿನ ನಾಮದಲ್ಲಿ ಬೇಡಿಯುತ್ತೇನೆ, ಪರಲೋಕದ ಒಳ್ಳೆ ದೇವರೇ. ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯಲ್ಲಿ ಅದರಲ್ಲಿ ಮೊದಲನೇ ಅಧ್ಯಾಯ 10ನೇ ವಚನದಿಂದ ತೆಗೆದುಕೊಳ್ಳೋಣ. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕೆಂದು ಭೇದಗಳಿರಬಾರದು. ಹಲ್ಲೆಲೂಯಾ. ಸಹೋದರರೆಂದ್ರೆ ದೇವರ ಮಕ್ಕಳಾಗಿ ಅನ್ನಿಸಿಕೊಂಡವರು. ಈಗ ಪರಲೋಕದಲ್ಲಿರುವ ತಂದೆ ನಮ್ಮ ತಂದೆಯಾಗಿದ್ದಾರೆ, ನಾವೆಲ್ಲ ಅವರ ಮಕ್ಕಳಾಗಿದ್ದೇವೆ. ನಮ್ಮ ಮನಸ್ಸು ಏನಾಗಿರ್ಬೇಕಂದ್ರೆ ಒಂದೇ ಆಗಿರಬೇಕಂದ್ರೆ. ಯಾಕಂದ್ರೆ ದೇವರು ಹೇಳ್ತಾರೆ, 2 ಜನ ನನ್ನ ನಾಮದಲ್ಲಿ ಕೂಡಿ ಬಂದು ಏನೇನು ಕೇಳಿಕೊಳ್ಳುತ್ತೀರೋ, ಏನೇನು ಬೇಡಿಕೊಳ್ಳುತ್ತೀರೋ ಅದೆಲ್ಲ ನಾನು ನಿಮಗೆ ದಯಪಾಲಿಸ್ತೇನೆ ಎಂಬುದಾಗಿ. ಹಾಲೆಲೂಯಾ. ಹಾಗಾಗಿ ಒಂದು ಮನಸ್ಸಿಗೆ ಹೇಳಲಿಲ್ಲ ದೇವರು, 2 ಜನ ನನ್ನ ನಾಮದಲ್ಲಿ ಕೂಡಿ ಬಂದು ನೀವೇ ಒಂದೇ ಮನಸ್ಸರಾಗಿ ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ನಾನು ಕೇಳಿ ನಿಮಗೆ ಸದುತ್ತರವನ್ನು ದಯಪಾಲಿಸ್ತೇನೆ. ಹಾಲೆಲೂಯಾ. ಹಾಗಾಗಿ ನಾವು ಒಂದು ಗಂಡ ಹೆಂಡತಿ ಇಬ್ರು ಒಂದು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಾಗ, ಹೆಂಡತಿ ಒಂದು ಕಡೆ ಪ್ರಾರ್ಥನೆ, ಗಂಡ ಒಂದು ಕಡೆ ಪ್ರಾರ್ಥನೆ ಮಾಡುವಾಗ ಅವ್ರಿಗೆರಡೂ ಪ್ರಾರ್ಥನೆ ಒಂದೇ ಆಗಿರಬೇಕು. ಹಾಲೆಲೂಯಾ. ಹಾಗಾಗಿ ದೇವರು ಹೇಳ್ತಾರೆ, 2 ಜನ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ನಾನು ಪ್ರಾರ್ಥನೆ ಕೇಳುತ್ತೇನೆ ಮತ್ತು ನಿಮಗೆ ಸದುತ್ತರವನ್ನು ದಯಪಾಲಿಸ್ತೇನೆ. ಹಾಲೆಲೂಯಾ. ಅದಕ್ಕೆ ಕೀರ್ತನೆ 50:15 ಹೇಳ್ತೇನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾ ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ. ಹಾಲೆಲೂಯಾ. ಕಷ್ಟ ಕಾಲ ಯಾರ್ಯಾರಿಗೆ ಬರ್ತದೋ ಪ್ರಿಯರೇ, ಈ ಕೀರ್ತನೆ ಭಾಗದಲ್ಲಿ 50ನೇ ಅಧ್ಯಾಯ 15ನೇ ವಚನ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ರಿ. ಏಕ ಮನಸ್ಸುಳ್ಳವರ ಪ್ರಾರ್ಥನೆ ಮಾಡ್ರಿ. ಅಕಸ್ಮಾತ್ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನೀವು ಏಕಾಂತವಾದ ಕೋಣೆಯಲ್ಲಿ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ ತಂದೆ ಫಲ ಕೊಡುತ್ತಾರೆ. ಹಾಲೆಲೂಯಾ. ಯಾಕೆಂದ್ರೆ ನಮ್ಮ ಆತ್ಮದಲ್ಲಿ ನಡೆಯುವುದಕ್ಕೆ ಮಾತ್ರವೇ ದೇವರಲ್ಲಿ ಪ್ರಾರ್ಥನೆ ಕೇಳಿ ಉತ್ತರವನ್ನು ಕೊಡುತ್ತಾರೆ, ಹೊರತು ಬರೀ ಬಾಯಿ ಮಾತಿನಿಂದ ದೇವರನ್ನ ಸನ್ಮಾನಿಸಲಿಕ್ಕೆ ಆಗುವುದಿಲ್ಲ. ಹಾಲೆಲೂಯಾ. ನಮ್ಮ ಪ್ರಾರ್ಥನೆ ಒಳಗಡೆಯಿಂದ ಬರಬೇಕಾಗಿದೆ ಪ್ರಿಯರೇ. ಅದಕ್ಕೆ ಎಷ್ಟೋ ಜನ ನಾನು ಪ್ರಾರ್ಥನೆ ಮಾಡದೆ ಉತ್ತರ ಇಲ್ಲ, ನನಗೆ ಪ್ರಾರ್ಥನೆ ಮಾಡದೆ ಉತ್ತರ ಇಲ್ಲ. ಹಾಲೆಲೂಯಾ. ಅದಕ್ಕೆ ನಮ್ಮ ಪಾಪವೇ ನಮಗೆ ಅಡ್ಡವಾಗಿ ನಿಂತಿದೆ. ಅದನ್ನೆಲ್ಲ ತೆಗೆದು ಹಾಕಿ ನಾವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತ ಯೇಸು ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಕೇಳುವಂತರಾಗಿದ್ದಾರೆ. ಈ ಕೆಳಗೆ ನೀವು ಒಂದೇ ಮನಸ್ಸನ್ನು ಅಭಿಪ್ರಾಯವುಳ್ಳವರಾಗಿದ್ದು ಹೊಂದಬೇಕೆಂದಿರುವ ಬೇಕು ಎಂಬುದಾಗಿ ನಾನು ನಿಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಲೆಲೂಯಾ. ಪೌಲನು ಕೊರಿಂಥದವರಿಗೆ ಬರೆದರು, ಇದು ಹೇಳಿರೋ ಮಾತಾಗಿದೆ. ಇದು ನಾವೇನಾಗ್ಬೇಕಂತಂದ್ರೆ, ನಾವು ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಬೇಕು. ನಾವೆಲ್ಲ ಒಂದೇ ಅಭಿಪ್ರಾಯ ಉಳ್ಳವರಾಗಿರಬೇಕು, ಒಂದೇ ಮನಸ್ಸಿರಬೇಕು. ಹಲವಾರು ಮನಸ್ಸಿದ್ರಲ್ಲಿ ಪ್ರಾರ್ಥನೆ ಹೋಗುವುದಿಲ್ಲ ಅಂತ ದೇವರು ಹೇಳ್ತಾರೆ. ಹಾಗಾಗಿ ಒಂದೇ ಮನಸ್ಸಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವರಿಗೆ ಪ್ರಾರ್ಥನೆಯನ್ನು ಕೇಳುವಂತವರಾಗಿದ್ದಾರೆ. ಹಾಲೆಲೂಯಾ. ಹಾಗೆ ಮತ್ತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಹಾಲೆಲೂಯಾ. ಯಾಕಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳ ಉಂಟೆಂದು ನಿಮ್ಮ ವಿಷಯವಾಗಿ, ನೋಡಿ, ಜಗಳ ಉಂಟೆಂದು ನಿಮ್ಮ ವಿಷಯವಾಗಿ ದೇವರಿಗೆಲ್ಲ ಗೊತ್ತಿದೆ, ಮನುಷ್ಯನ ಮನಸ್ಸು ಎಲ್ಲ. ಆದಾಗ್ಲೂ ನೀವು ಜಗಳ ಮಾಡಬೇಡ್ರಿ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಯಾರಿಗೆ ಜ್ಞಾನ ಕಡಿಮೆ ಆಗಿದೆ ನೀವು ಜ್ಞಾನವನ್ನು ಅವರಿಗೆ ಹೇಳಿಕೊಡ್ರಿ. ಹಾಗಲ್ಲ ಸಹೋದರ, ಹೀಗಲ್ಲ ಸಹೋದರಿ, ಹಾಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೀಗೆ ಹೇಳ್ತದೆ ಅಂತ ಒಬ್ಬರನ್ನೊಬ್ಬರು ತಿಳಿಸಿಕೊಟ್ಟು ಪ್ರೀತಿಯಿಂದ ಇರ್ರಿ. ಹಾಲೆಲೂಯಾ.
ಅದನ್ನೇ ದೇವರು ಇವತ್ತು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಆಮೇಲೆ ಅದೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ 26ನೇ ವಚನದಿಂದ, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದೆನು ಆಲೋಚಿಸಿರಿ. ದೇವರು ನಮ್ಮನ್ನು ಕರೆದಾಗ ನಾವು ಯಾರು ಎಂಥವರು ಅಂತ ನೀವು ಆಲೋಚನೆ ಮಾಡ್ರಿ ಅಂತ ಹೇಳ್ತಾರೆ. ಹಾಲೆಲೂಯಾ. ಯಾಕಂದ್ರೆ ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಹಾಲೆಲೂಯಾ. ನಾವು ದೇವರು ಕರೆದಾಗ ನಾನು ಎಂಥವನಾಗಿದ್ದೆ. ಈಗ ದೇವರು ಏನು ಪಾಪಿಗಳನ್ನ ಮಾತ್ರ ಹುಡುಕಿ ಬಂದಿದ್ದೇನೆ ಹೊರತು ಒಳ್ಳೆಯವ್ರನ್ನ ಹುಡುಕಿ ಬರಲಿಲ್ಲ. ಹಾಲೆಲೂಯಾ. ಎಲ್ಲರೂ ಪಾಪಿಗಳಾಗಿದ್ದಾರೆ ಒಂದು 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 ಕಾಲದಲ್ಲಿ, ಒಂದು ಸಮಯದಲ್ಲಿ. ಹಾಗಾಗಿ ನಾನು ಪಾಪಿಗಳನ್ನು ಹುಡುಕಿ ರಕ್ಷಣೆ ಮಾಡಕ್ಕೆ ಬಂದಿದ್ದೇನೆ. ಹಾಲೆಲೂಯಾ. ಅಲ್ಲಿಗೆ ಬುದ್ಧಿವಂತರು, ಜ್ಞಾನವಂತರು, ಹಣವಂತರು, ದೊಡ್ಡ ದೊಡ್ಡ ಶ್ರೀಮಂತರು ಅವ್ರನ್ನ ಕರೆಗೆ ಬರಲಿಲ್ಲ. ಇಲ್ಲೇ ಪಾಪಿಗಳನ್ನ, ಲಾಜರ್ನ ಹೇಗೆ ಐಶ್ವರ್ಯವಂತನಿಗೂ ಲಾಜರ್ಗೂ ನಾವು ಒಂದು ಅಧ್ಯಾಯದಲ್ಲಿ ನೋಡುವಾಗ, ಅವನು ಶ್ರೀಮಂತನಾಗಿದ್ದು ಒಳ್ಳೆ ವೈಭವದಿಂದ ಊಟ ಮಾಡಿಕೊಂಡು ರಾಜ ವೈಭವವಾಗಿ ಮೆರೆದ. ಅವನ ಮೇಜಿನ ಮೇಲೆ ಇದ್ದಿದ್ದ ಅನ್ನಗಳನ್ನ ಒಟ್ಟುಗೂಡಿಸಿ ಊಟ ಮಾಡಿದ. ಯಾರು? ಲಾಜರ್. ಒಂದು ದಿವಸ ಲಾಜರನು ಸತ್ತ, ಐಶ್ವರ್ಯವಂತನು ಸತ್ತ. ಆದರೆ ಲಾಜರು ಅಬ್ರಾಮನ ಎದೆಗೆ ಹೊರ್ಕೊಂಡಿದ್ದಾನೆಂದ ವಾಕ್ಯ ನೋಡಿದೆ. ಅದು ಶ್ರೀಮಂತ, ಅವನು ಪಾತಾಳದಲ್ಲಿ ವೇದನೆಯಲ್ಲಿದ್ದಾನೆ. ಹಾಲೆಲೂಯಾ. ಅಲ್ಲಿಂದ ಕೂಗಿಕೊಳ್ತಾನೆ, ಅಬ್ರಾಮನೇ, ಅಬ್ರಾಮನೇ, ಲಾಜರ್ನನ್ನು ಕಳಿಸು, ಒಂದು ಕಿರು ಬೆರಳಿಂದ ನೀರನ್ನು ಅದ್ದಿ ನನ್ನ ನಾಲ್ಗೆಯನ್ನು ತಣ್ಣಗೆ ಮಾಡಲಿ. ಹಾಲೆಲೂಯಾ. ಅಲ್ಲಿಗೆ ದೇವರು ಹೇಳ್ತಾರೆ, ಪರದೇಶಿಯಿಂದ ಪಾತಾಳಕ್ಕೆ ಯಾರು ಹೋಗಕ್ಕಾಗುವುದಿಲ್ಲ, ಪಾತಾಳದಿಂದ ಪರದೇಶಿಗೆ ಯಾರು ವಾಪಸ್ ಬರ್ಲಿಕ್ಕೆ ಆಗುವುದಿಲ್ಲ. ಅದ್ರ ಮಧ್ಯದಲ್ಲಿ ಒಂದು ದೊಡ್ಡ ಡಂಗಾರವನ್ನು, ಅಂದ್ರೆ ಒಂದು ದೊಡ್ಡ ಗೋಡೆಯನ್ನ ಸ್ಥಾಪಿಸಿದ್ದೇನೆ, ಒಂದು ಅಡ್ಡವನ್ನ ಮಾಡಿದ್ದೇನೆ. ಹಾಲೆಲೂಯಾ. ಅದಕ್ಕೆ ಶರೀರಧಾರಿಯಾಗಿರ್ಬೇಕಾದ್ರೆ ಕ್ಷಮೆ, ದಮೆ ಎಲ್ಲ ಇದೆ. ಇವತ್ತೆಷ್ಟು ತಪ್ಪು ಮಾಡಿದ್ರು, ಎಷ್ಟು ಪಾಪ ಮಾಡಿದ್ರು ದೇವರು ಇವತ್ತು ಕ್ಷಮಿಸಕ್ಕೆ ಸಿದ್ಧರಾಗಿದ್ದಾರೆ. ಯೇಸುಸ್ವಾಮಿ ಇವರ ಮಾತನ್ನ ಕೇಳಿ ಯಾರಾದ್ರೆ ಹಳೆದಿನ್ನೆಲ್ಲ ಬಿಟ್ಟು ದೇವರ ಕಡೆ ತಿರುಗಿದ್ಕೊಂಡ್ರೆ ಪರಲೋಕ ಸೇರ್ತೀರಿ ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯದಲ್ಲಿ ತೋರಿಸಲ್ಪಟ್ಟಿದೆ. ಪ್ರಿಯರೇ, ನಾವು ನೋಡೋಣ, 4 ಜನಕ್ಕೆ ಆಗಿದ್ದು ನಮಗೆ ಆಗಲಿ ಅಂತ ಹೇಳಿದ್ರೆ 4 ಜನಕ್ಕೆ ಆಗಿದ್ದು ನಿನಗೆ ಯಾಕೆ ಆಗ್ಬೇಕು? ಹಾಲೆಲೂಯಾ. ನಿನಗೆ ಅಂತ ದೇವರು ವಿಶೇಷವಾದ ಒಂದು ಜ್ಞಾನ ಕೊಟ್ಟಿಲ್ಲವೇ? ಆ ಜ್ಞಾನದ ಬೆರೆಗೆ ವಾಕ್ಯವನ್ನು ತಿಳಿದುಕೋ, ದೇವರ ಸಂಗಡ ಪರಲೋಕದಲ್ಲಿ ಸೇರಿಕೋ ಪ್ರಿಯನೇ. ಹಾಲೆಲೂಯಾ. ಹಾಗಾಗಿ ಈ ಕೆಳಗಡೆ ಮತ್ತೊಂದು ನೋಡಿ, ನಿಮ್ಮೊಳಗೆ ಲೌಕಿಕವಾದ ದೃಷ್ಟಿಯಲ್ಲಿ ಜ್ಞಾನಿಗಳನ್ನು ಅನೇಕರಿಲ್ಲ. ನೋಡಿ, ಲೌಕಿಕದಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಇಲ್ಲ, ಕೂಲಿಯವರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಇಹಲೋಕದ ಬುದ್ಧಿಹೀನರು ಆರಿಸಿಕೊಂಡಿದ್ದಾನೆ. ಹಾಲೆಲೂಯಾ. ಇವತ್ತು ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ದೊಡ್ಡ ದೊಡ್ಡ ಅಧಿಕಾರಿ ಆಗಿರ್ಬೋದು, ಅವರಿಗೆ ದೇವರು ಕರೆದಿಲ್ಲ. ಯಾರಿಗೆ ಕರೆದಿದ್ದಾರಂತೆ? ಬುದ್ಧಿಹೀನರು. ಹಾಲೆಲೂಯಾ. ಅವ್ರಿಗೆ ಜ್ಞಾನವೇ ಇಲ್ಲ. ಅಂಥವರನ್ನ ಶ್ರೀಮಂತರಿಗೆ ನಾಚಿಕೆ ಪಡಿಸೋದಕ್ಕೋಸ್ಕರ, ರಾಜಕಾರಣಿಗೆ ದೊಡ್ಡವರಿಗೆ ನಾಚಿಕೆ ಪಡಿಸೋದಕ್ಕೋಸ್ಕರ ಬುದ್ಧಿಹೀನರನ್ನ ಆರಿಸಿಕೊಂಡಿದ್ದೇನೆ. ಹಾಲೆಲೂಯಾ. ಯಾರ ಬುದ್ಧಿಹೀನರು? ನಮ್ಮಂಥವರೇ ಪ್ರಿಯರೇ. ನೋಡಿ, ನಮಗೆ ದೇವರ ವಾಕ್ಯದಲ್ಲಿ ನಾವು ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಏನೂ ಇಲ್ಲ. ಅದಕ್ಕೆ ಭಕ್ತ ಹಾಡು ಹೇಳ್ತಾನೆ, ಏನೂ ಇಲ್ಲದೆ ಬಂದೆವು ನಾವು, ಏನೂ ಇಲ್ಲದೆ ಹೋಗುವೆವು, ನಮ್ಮ ಯೋಜನೆ ಸಾಗದು ಏನು, ದೇವರ ಯೋಜನೆ ಸಾಗುವುದು ಇಂದು, ನಮ್ಮ ಯೋಜನೆ ಸಾಗದು ಏನು, ದೇವರ ಯೋಜನೆ ಸಾಗುವುದು. ಮನುಜ, ಈ ಲೋಕ ನಮಗೆ ಶಾಶ್ವತ ಅಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಹಾಲೆಲೂಯಾ. ಅದಕ್ಕೆ ಭಕ್ತ ಈ ರೀತಿಯಾಗಿ ಹಾಡನ್ನು ಒಂದು ರಚನೆ ಮಾಡಿದ್ದಾರೆ.
ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕೋಸ್ಕರ ಜ್ಞಾನಹೀನರನ್ನು ನಾನು ಆರಿಸಿಕೊಂಡಿದ್ದೇನೆ. ಹಾಲೆಲೂಯ. ಹಾಗಾಗಿ ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ನಮ್ಮ ಯಾವ ಆಸ್ತಿ, ನಮ್ಮ ಯಾವ ಹಣ ನಮ್ಮನ್ನು ಯಾವುದೂ ಬಿಡುಗಡೆ ಮಾಡೋಕ್ಕೆ ಆಗುವುದಿಲ್ಲ ಪ್ರಿಯನೇ. ನಮಗೆ ಬಿಡುಗಡೆ ಮಾಡೋದು ಯೇಸುಸ್ವಾಮಿ ಒಬ್ಬರೇ. ನಮಗೆ ಪರಲೋಕ ಮಾರ್ಗಕ್ಕೆ ಒಡೆಯನಾಗಿದ್ದಾನೆ. ಪರಲೋಕ ಸೇರಿಸಲಿಕ್ಕೆ ಅವರೇ ಮಾರ್ಗ ಆಗಿದ್ದಾರೆ. ಹಾಲೆಲೂಯ. ಇವತ್ತು ಒಬ್ಬರು ನಮ್ಮ ಸ್ನೇಹಿತರೊಬ್ಬರು ಈ ಲೋಕ ಬಿಟ್ಟಿದ್ದಾರೆ. ಯಾಕೆಂತಂದರೆ ಕಳೆದ ವರ್ಷಗಳಿಂದ ಅವರಿಗೆ ಕ್ಯಾನ್ಸರ್ ರೋಗ ಆಗಿತ್ತು ಪ್ರಿಯರೇ. ಆ ಕ್ಯಾನ್ಸರ್ ರೋಗದಲ್ಲಿ ಬಹಳ ಕಷ್ಟಪಟ್ಟರು, ಬಹಳ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದರು. ಅವರಿಗೆ ಹೋಗಿ ನಾನು ಸುವಾರ್ತೆ ಸಾರಿದೆ. ಸುವಾರ್ತೆ ನಂಬಿದರೋ ಬಿಟ್ಟರೋ ನನಗೆ ಗೊತ್ತಿಲ್ಲ. 2 ಸಲ 3 ಸಲ ಕನಿಷ್ಠ ಪ್ರಾರ್ಥನೆ ಮಾಡಿದೆ. ದೇವರು ನನಗೆ ಈ ರೋಗದಿಂದ ಮುಕ್ತಿ ಕೊಟ್ಟಿದ್ದಾರೆ. ಸಹೋದರ, ನೀನೂ ಯೇಸುಸ್ವಾಮಿನ ನಂಬು ಎಂಬುದಾಗಿ ಅನೇಕ ಸಾರಿ ಸಿಕ್ಕಿದಾಗೆಲ್ಲ ಫೋನ್ನಲ್ಲಿ ನೇರವಾಗಿ ಸಂಪರ್ಕಿಸಿದಾಗ ಅವ್ರ ಮನೆಗೆ ಹೋದಾಗೆಲ್ಲ ಪ್ರಾರ್ಥನೆ ಮಾಡಿ ಬಂದೆ. ಆದರೆ ಇವತ್ತು ಅವರು ಈ ಲೋಕ ಬಿಟ್ಟಿದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ನಮಗೆ ಸತ್ಯ ಗೊತ್ತಿಲ್ಲ. ಆದರೆ ಅವರು ದೇವರನ್ನ ನಂಬಿರಲಿಲ್ಲ ಮೊದಲು. ಈಗ ಹೇಗೋ ನನಗೆ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯಾಗಿ ದೇವರು ಬಲಹೀನರನ್ನ ಆರಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ. ಬಟ್ ಯಾಕಂದರೆ ಇವತ್ತು ಅವರು ಲೋಕದಲ್ಲಿ ಇಲ್ಲ. ಈಗ ನಾವು ದೇಹವನ್ನು ಇಟ್ಟುಕೊಂಡು, ಬಾಡಿಯನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ರೆ ಪರಲೋಕ ಹೋಗಲ್ಲ ಪ್ರಿಯರೇ. ದೇವರು ಹೇಳ್ತಾರೆ, ನಿನ್ನ ಶರೀರಧಾರಿ ಆಗಿರಬೇಕಾದ್ರೆ ಕ್ಷಮೆ ದಮೆ, ನಿನ್ನ ಆಯುಷ್ಕಾಲ ಗತಿಸಿ ಹೋದ ಮೇಲೆ ಮನುಷ್ಯನೇ ನೀನು ಎಲ್ಲಿರ್ತೀಯ ಅಂತ. ಹಾಗಾಗಿ ಈ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸುಸ್ವಾಮಿ ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬ ನೆನೆಸಿ ನಿಮ್ಮ ಕರಳಿಸಿ ಪ್ರಾರ್ಥನೆ ಕೇಳಿದಾಗ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೀನಿ, ಜೀವಳ ಪರಲೋಕ ತಂದೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ಇವತ್ತು ಒಂದು 3 ನಿಮಿಷ 4 ನಿಮಿಷ ಜಾಸ್ತಿ ಹೋಗಿದೆ ಇವತ್ತು. ಹಾಗಾಗಿ ದೇವರೆಲ್ಲರೂ ಆಶೀರ್ವದಿಸಲಿ. ಆಮೇಲೆ